ಎಲ್ಲ ಆಧ್ಯಾತ್ಮ ಸಾಧಕರೇ ಹಾಗೂ ಸಾಧನಾಕಾಂಕ್ಷಿಗಳೇ, ನಿಮ್ಮಲ್ಲಿರುವ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಯಾರ್ಯಾರು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ನಿಮಗೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಕೆಲಸದಿಂದ ನಿಮಗೆ ಸ್ವಲ್ಪವಾದರೂ ಆಧ್ಯಾತ್ಮಿಕ ವಿಷಯದಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಇದ್ದಿದ್ರೆ, ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ದೊರಕ್ತಾ ಇದೆ ಅಂತಂದರೆ ಅದೇ ನಮ್ಮ ಸಾರ್ಥಕತೆ. ಎಷ್ಟೋ ಜನ ನನಗೆ ನೇರವಾಗಿ ಕರೆ ಮಾಡಿ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದೀರಿ. ಇನ್ನು ಕೆಲವರು ಕಮೆಂಟ್ ಮೂಲಕ ತಮ್ಮ ಅನುಮಾನಗಳನ್ನ ಹಂಚಿಕೊಳ್ತಾ ಇದ್ದೀರಿ. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಉಪಯೋಗವಾಗುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ರೇಖಿ ಪ್ರಾರ್ಥನೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ವಿ. ನಿಮಗೆ ಏನು ಬೇಕು ಅನ್ನೋದು ರೇಖಿಗೆ ಪ್ರಾರ್ಥನಾ ರೂಪದಲ್ಲಿ ನಿವೇದಿಸಿಕೊಂಡು ಹೀಲ್ ಮಾಡ್ಕೋಬೇಕಾಗತ್ತೆ ಅನ್ನೋದು ಆ ವಿಡಿಯೋದ ಸಾರಾಂಶ ಆಗಿತ್ತು. ಅದಕ್ಕೆ ತುಂಬ ಜನ ಪ್ರಾರ್ಥನೆಯನ್ನು ಹೇಗೆ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ರೇಖಿ ದೀಕ್ಷೆ ಪಡೆದು ಹೀಲ್ ಮಾಡ್ಕೊಳ್ತಾ ಇರೋರಾಗಿದ್ದರೆ ಖಂಡಿತವಾಗಲೂ ನಿಮಗೆ ರೇಖಿ ಪ್ರಾರ್ಥನೆ ಹೇಗೆ ಮಾಡೋದು ಅನ್ನೋದು ಗೊತ್ತೇ ಇರುತ್ತೆ. ಆದರೂ ಕೂಡ ಕೆಲವರಿಗೆ ಪ್ರಾರ್ಥನೆಯ ಸರಿಯಾದ ಕ್ರಮ ಗೊತ್ತಿರೋದಿಲ್ಲ. ಅಂತಹವರಿಗಾಗಿ ರೇಖಿಯ ಪ್ರಾರ್ಥನೆಯಲ್ಲಿ ಅನುಸರಿಸಬೇಕಾದಂತಹ ಸರಿಯಾದ ಕ್ರಮ ಏನು ಅನ್ನೋದನ್ನು ಮತ್ತು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ರೇಖಿ ಹೀಲಿಂಗ್ ಸಂದರ್ಭದಲ್ಲಿ ಅನ್ನೋದನ್ನು ಇವತ್ತು ನಾವು ನೋಡೋಣ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ರೇಖಿ ಹೀಲಿಂಗ್ನಲ್ಲಿ ಮುಖ್ಯವಾಗಿ 4 ಅಂಶಗಳಿರ್ತವೆ. ಒಂದು ರೇಖಿ ಶಕ್ತಿ, ಮತ್ತೊಂದು ರೇಖಿ ಗುರುಗಳ ಆಶೀರ್ವಾದ, ರೇಖಿ ಏಂಜಲ್ಸ್ಗಳ ಸಹಾಯ ಮತ್ತು ರೇಖಿ ಗೈಡ್ಸ್ಗಳ ಮಾರ್ಗದರ್ಶನ. ಈ ರೇಖಿ ಗೈಡ್ಸ್ ಮತ್ತು ಏಂಜಲ್ಸ್ಗಳು ಯಾರು ಅಂತ ನಿಮಗೆ ಕುತೂಹಲ ಇದ್ದವರು ಕಮೆಂಟ್ ಮಾಡಿ. ಅದರ ಬಗ್ಗೆ ಒಂದು ಡೀಟೇಲ್ಸ್ ಆಗಿರುವಂತಹ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡೋಣ. ರೇಖಿ ಹೀಲಿಂಗ್ನಲ್ಲಿ ನಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಹಾಗೆ ನಾವು ಎಲ್ಲರನ್ನೂ ಅಂದರೆ ರೇಖಿ ಗೈಡ್ಸ್, ರೇಖಿ ಮಾಸ್ಟರ್ಸ್, ರೇಖಿ ಏಂಜಲ್ಸ್ಗಳನ್ನ ಪ್ರಾರ್ಥಿಸ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲು ಯಾವುದೇ ವಿಷಯಗಳಿಗೆ ರೇಖಿ ಹೀಲಿಂಗ್ ಮಾಡುವ ಮೊದಲು ರೇಖಿ ಶಕ್ತಿಯನ್ನು ನಮ್ಮ ಕೈಗಳಲ್ಲಿ ಜಾಗೃತಗೊಳಿಸ್ಕೋಬೇಕಾಗತ್ತೆ. ಅದು ಹೇಗೆ ಅಂತಂದರೆ, ನಿಮ್ಮ ಕೈಗಳನ್ನು ಚೆನ್ನಾಗಿ ಉಜ್ಕೊಳ್ಳಿ ಹೀಗೆ. ಆಮೇಲೆ ಕೈಗಳನ್ನು ಎದುರು ಬದುರಾಗಿ ಹಿಡ್ಕೊಂಡು ದೂರಕ್ಕೂ ಹತ್ತಿರಕ್ಕೂ ತಂದುಕೋಬೇಕು. ಸುಮಾರು 2 ಇಂಚು ದೂರದಿಂದ 1 ಅಡಿ ದೂರದವರೆಗೆ ಕೈಗಳನ್ನು ಹಿಂದಕ್ಕೂ ಮುಂದಕ್ಕೂ ಚಲಿಸಬೇಕು. ಮನಸ್ಸಿನಲ್ಲಿ ಅಥವಾ ಬಾಯಿ ಬಿಟ್ಟು ಕೂಡ ಹೇಳ್ಬೋದು, ನನ್ನ ಕೈಗಳಿಂದ ರೇಖಿ ಶಕ್ತಿ ಹರಿಯಲಿ ಅಂತ ನಾವು ರೇಖಿಯನ್ನು ಕೇಳ್ಕೋಬೇಕು. ಅಥವಾ ರೇಖಿ ನನ್ನ ಕೈಗಳಲ್ಲಿ ನಿನ್ನ ಶಕ್ತಿಯನ್ನು ಹರಿಸು ಅಂತ ಕೇಳ್ಕೋಬೇಕಾಗತ್ತೆ. ರೇಖಿ 2ನೇ ಪದವಿಯನ್ನು ಪಡೆದವರು ಪವರ್ ಸಿಂಬಲನ್ನು ಹಸ್ತದ ಮೇಲೆ ಬರೆದುಕೊಂಡು ಅದರ ಹೆಸರನ್ನು 3 ಬಾರಿ ಹೇಳಿಕೊಂಡ್ರೆ, ಹಾಗೆಯೇ 3ನೇ ಪದವಿ ಪಡೆದವರು ಪವರ್ ಸಿಂಬಲ್ ಅಥವಾ ಮಾಸ್ಟರ್ ಸಿಂಬಲ್ನ ಯಾವುದನ್ನಾದರೂ ಕೂಡ ಅಥವಾ ಎರಡನ್ನೂ ಕೂಡ ಬರ್ಕೊಂಡು ಅದರ ಹೆಸರನ್ನ ಹೇಳಿದ್ರೆ ಕೈಗಳಲ್ಲಿ ಶಕ್ತಿಯ ಹರಿಯುವಿಕೆ ಶುರುವಾಗುತ್ತೆ. ಬೇಕಾದರೆ ನೀವು ಕಣ್ಣನ್ನು ಮುಚ್ಕೋಬೋದು. ಕೈಗಳಲ್ಲಿ ರೇಖಿ ಶಕ್ತಿಯ ಸಂಚಾರ ಆಗೋದನ್ನು ನಾವು ಅನುಭವಿಸಬೇಕಾಗತ್ತೆ. ಕೈಗಳಲ್ಲಿ ಜುಮ್ ಅನ್ನುವಂತಹ ಅನುಭವ ಉಂಟಾಗುತ್ತೆ ಕೆಲವರಿಗೆ, ಇಲ್ಲವೇ ಕೆಲವರಿಗೆ ಏನೋ ಒಂದು ಹರಿದಾಡಿದ ಹಾಗೆ ಒಂದು ಅನುಭವ ಆಗಬಹುದು. ಒಂದು ವೇಳೆ ಶಕ್ತಿಯ ಹರಿಯುವ ಅನುಭವ ನಿಮಗೆ ಆಗದಿದ್ದರೆ, ಕೈಗಳಲ್ಲಿ ಯಾವುದೇ ರೀತಿಯಾದಂತಹ ಸಂವೇದನೆ ಉಂಟಾಗದೇ ಇದ್ದರೆ ಏನು ಮಾಡಬೇಕು ಅಂದರೆ, ಕೈಗಳನ್ನು ಮತ್ತೊಮ್ಮೆ ಚೆನ್ನಾಗಿ ಉಜ್ಕೊಳ್ಳಿ. ಹೀಗೆ ಕೈಗಳ ಎಲ್ಲ ಬೆರಳುಗಳನ್ನು 4-6 ಬಾರಿ ಈ ಥರ ಉಜ್ಕೋಬೇಕು. ಈ ರೀತಿಯಾಗಿ ಎಲ್ಲ ಬೆರಳುಗಳನ್ನು ಹೀಗೆ ಉಜ್ಕೋಬೇಕು. ನಂತರ ಅಂಗೈಯನ್ನು
10 ಬಾರಿ ಉಜ್ಜಬೇಕು ಈ ಥರ. ಆಮೇಲೆ ಎರಡೂ ಕೈಗಳಲ್ಲಿ ಅಂಗೈನ ಈ ಥರ ಉಜ್ಕೋಬೇಕು. ಜೊತೆಗೆ ನೀವು ಚಪ್ಪಾಳೆಯನ್ನು ಕೂಡ ತಟ್ಬೋದು, ಜೋರಾಗಿ ಚಪ್ಪಾಳೆಯನ್ನು ಹೀಗೆ ತಟ್ಬೋದು. ಈ ರೀತಿ ಮಾಡಿದಾಗ ಕೈಗಳಲ್ಲಿರುವ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಇಲ್ಲೆಲ್ಲ ಚಕ್ರಗಳಿರುತ್ತೆ, ಅಂಗೈನಲ್ಲಿ ಚಕ್ರ ಇರುತ್ತೆ. ಈ ಎಲ್ಲ ಬೆರಳುಗಳ ತುದಿಗಳಲ್ಲಿ ಕೈಗಳಲ್ಲಿ ಉಪಚಕ್ರಗಳಿರ್ತವೆ. ಆಕ್ಟಿವೇಟ್ ಆಗಿರುವಂತಹ ಕೈಗಳಲ್ಲಿರುವಂತಹ ಚಕ್ರಗಳ ಮೂಲಕ ಶಕ್ತಿ ಸುಲಭವಾಗಿ ಹರಿಯುತ್ತೆ. ಹಾಗೆ ಹರಿಯುವ ಮೂಲಕ ನಿಮಗೆ ಆ ಶಕ್ತಿಯ ಅನುಭವ ಆಗುತ್ತೆ. ಒಟ್ಟಾರೆಯಾಗಿ ಯಾವುದೇ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ನಿಮ್ಮ ಕೋರಿಕೆ ಈಡೇರಬೇಕಾದ್ರೆ ನಿಮ್ಮ ಕೈಗಳಲ್ಲಿ ಶಕ್ತಿಯು ಹರಿಯುವುದು ಮತ್ತು ಅದರ ಅನುಭವವನ್ನು ಮಾಡಿಕೊಳ್ಳೋದು ತುಂಬ ಮುಖ್ಯ. ನಂತರ ನಿಮ್ಮ ಕೈಗಳನ್ನು ಸ್ವೀಕರಿಸುವ ರೀತಿಯಲ್ಲಿ ಹಿಡ್ಕೊಂಡು ಬ್ರಹ್ಮಾಂಡದಿಂದ ವಿಶ್ವಚೈತನ್ಯ ಶಕ್ತಿಯು ನಿಮ್ಮ ಸಹಸ್ರಾರ ಅಂದರೆ ನೆತ್ತಿಯ ಮೇಲಿಂದ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇರೋದನ್ನು ಕಲ್ಪಿಸ್ಕೊಳ್ಬೇಕಾಗತ್ತೆ. ಬೆಳಕಿನ ರೂಪದಲ್ಲಿರುವಂತಹ ಆ ಶಕ್ತಿಯು ನಿಮ್ಮ ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರಗಳನ್ನು ದಾಟಿಕೊಂಡು ನಿಮ್ಮ ಮಣಿಪುರವನ್ನು ಪ್ರವೇಶಿಸ್ತಾ ಇರೋದನ್ನು ಕಲ್ಪಿಸ್ಕೋಬೇಕಾಗತ್ತೆ. ಅಲ್ಲಿ ವಿಶ್ವಶಕ್ತಿಯು ನಮ್ಮ ಪ್ರಾಣಶಕ್ತಿಯ ಜೊತೆಗೆ ಬೆರೆತು ರೇಖಿ ಶಕ್ತಿಯಾಗಿ ಮತ್ತೆ ಮೇಲೇರಿ ನಮ್ಮ ಅನಾಹತ ಚಕ್ರಕ್ಕೆ ಬರುತ್ತೆ. ಅಲ್ಲಿಂದ ಅದು ನಮ್ಮ ಕೈಗಳ ಮೂಲಕ ಬಂಗಾರ ವರ್ಣದ ಬೆಳಕಿನ ರೂಪದಲ್ಲಿ ಹೊರಗೆ ಹರಿಯುತ್ತಾ ಇದೆ ಕೈಯಿಂದ ಅನ್ನೋದನ್ನು ಕಲ್ಪನೆ ಮಾಡ್ಕೋಬೇಕು. ಕೆಲ ದಿನಗಳ ನಿರಂತರ ಅಭ್ಯಾಸದಿಂದ ಈ ಕಲ್ಪನೆ ಕೇವಲ ಕಲ್ಪನೆಯಲ್ಲ, ಇದು ನಿಜವಾದ ಅನುಭವ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಈಗ ಎರಡೂ ಅಂಗೈಗಳನ್ನು ಎತ್ತಿ ಆಕಾಶಕ್ಕೆ ಮುಖವಾಗಿ ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಮೊದಲು ರೇಖಿಯನ್ನು ಪ್ರಾರ್ಥಿಸಬೇಕು. ರೇಖಿ, ನನ್ನ ಕೈಗಳಲ್ಲಿ ಸಂಪೂರ್ಣವಾಗಿ ನಿರಂತರವಾಗಿ ನಿನ್ನ ಶಕ್ತಿಯು ಹರಿಸಿ ನನ್ನ ಕೋರಿಕೆಯನ್ನು ಈಡೇರಿಸು ಅಂತ ಕೇಳ್ಕೋಬೇಕು. ರೇಖಿ ಗೈಡ್ಸ್, ಈ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ನನಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ಅಂತ ಕೇಳ್ಕೋಬೇಕು. ಹಾಗೆಯೇ ರೇಖಿ ಏಂಜಲ್ಸ್, ಈ ಹೀಲಿಂಗ್ ಶಕ್ತಿಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಗಳಿಗೆ ತಲುಪಿಸಿ ನನ್ನ ಕೋರಿಕೆಯನ್ನು ಈಡೇರುವಂತೆ ಮಾಡು ಅಂತ ಕೇಳ್ಕೋಬೇಕಾಗತ್ತೆ. ಹಾಗೆಯೇ ರೇಖಿಯ ಪರಮಗುರು ಡಾಕ್ಟರ್ ಮಿಕಾವೋ ಉಸುಯಿ ಮತ್ತು ಅವರ ಪರಂಪರೆಯ ಎಲ್ಲ ಗುರುಗಳೇ ಹಾಗೂ ನನ್ನ ದೀಕ್ಷಾ ಗುರುವಾದ ಇಂಥವರು, ನಿಮ್ಮ ದೀಕ್ಷಾ ಗುರುಗಳ ಹೆಸರನ್ನ ಹೇಳ್ಕೋಬೇಕು. ನೀವು ಯಾರಿಂದ ದೀಕ್ಷೆ ಪಡ್ಕೊಂಡಿದ್ದೀರೋ ಅವರ ಹೆಸರನ್ನ ಹೇಳಿ, ನೀವೆಲ್ಲರೂ ಈ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕಾಗತ್ತೆ. ನಂತರ ನಿಮ್ಮ ಕೋರಿಕೆಗಳು ಏನಿವೆ ಅದನ್ನು ವರ್ತಮಾನ ಕಾಲದಲ್ಲಿ ಹೇಳ್ಕೋಬೇಕು. ಇದು ಬಹಳ ಮುಖ್ಯ. ಹೇಗೆ? ನಮ್ಮ ನಿತ್ಯದ ಸಾಧನೆಯಲ್ಲಿ ನೀವು ನಿಮ್ಮ ದೈಹಿಕ ಆರೋಗ್ಯ, ದೃಢತೆ, ಮಾನಸಿಕ ಶಾಂತಿ, ನೆಮ್ಮದಿ, ಭಾವನಾತ್ಮಕ ಸಮತೋಲನ, ದೃಢತೆ, ಆರ್ಥಿಕ ಶಕ್ತಿ, ಸಮೃದ್ಧಿ, ಆಧ್ಯಾತ್ಮಿಕ ಉನ್ನತಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಬೋದು. ಅಥವಾ ಒಂದು ಪ್ರತ್ಯೇಕವಾದಂತಹ ಉದ್ದೇಶದ ಈಡೇರಿಕೆಗಾಗಿ ಹೀಲಿಂಗ್ ಮಾಡ್ಕೊಳ್ಳೋದಾದರೆ ಆ ಕೋರಿಕೆಯನ್ನು ವರ್ತಮಾನ ಕಾಲದಲ್ಲಿ ಈಡೇರ್ತಾ ಇದೆ ಅಂತ ಹೇಳ್ಕೋಬೇಕು. ಉದಾಹರಣೆಗೆ ಒಂದು ವಿಷಯನ ತಗೊಂಡು ನಾವು ಇದನ್ನು ಹೇಳಿದ್ರೆ ಚೆನ್ನಾಗಿ ಸ್ಪಷ್ಟತೆ ಸಿಗುತ್ತೆ. ಈಗ ಯಾರಿಗೋ ಒಬ್ಬರಿಗೆ ಮದುವೆ ಆಗಬೇಕಾಗಿದೆ ಅಂತಂದರೆ ಅಂಥವರು ಏನು ಹೇಳ್ಕೋಬೇಕು ಅಂದರೆ, ಕೈನ ಹೀಗೆ ಹಿಡ್ಕೊಂಡು ಅಥವಾ ಕೈನ ಮೇಲೆ ಕೂಡ ಎತ್ಕೋಬೋದು, ಬ್ರಹ್ಮಾಂಡದಿಂದ ಸ್ವೀಕಾರ ಮಾಡುವಂತಹ ರೀತಿಯಲ್ಲಿ ನನ್ನ ಮದುವೆಯು ನನಗೆ ಸೂಕ್ತವಾದ, ಸುಂದರವಾದ, ಅನುಕೂಲಸ್ಥರಾದಂತಹ, ನನಗೆ ಜೀವನ ಪೂರ್ತಿ ಹೊಂದಿಕೊಂಡು ಹೋಗುವ, ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಲಕ್ಷಣವಾದ, ಯೋಗ್ಯವಾದ ವ್ಯಕ್ತಿಯೊಂದಿಗೆ, ನಮ್ಮ ಎರಡೂ ಕುಟುಂಬದ ಗುರು ಹಿರಿಯರ ಒಪ್ಪಿಗೆಯೊಂದಿಗೆ, ಅವರ ಆಶೀರ್ವಾದದೊಂದಿಗೆ ನಿರ್ವಿಘ್ನವಾಗಿ ಈ ವರ್ಷದ ಡಿಸೆಂಬರ್ ಕೊನೆಯ ಒಳಗೆ ಇಂತಹ ಜಾಗದಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಮಾಡ್ತೀರಿ ಅಲ್ಲಿ ನೆರವೇರ್ತಾ ಇದೆ. ನಾನು ಸಂತೋಷ, ತೃಪ್ತಿ ಹಾಗೂ ನೆಮ್ಮದಿಯ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದೇನೆ. ರೇಖಿ ನಿನ್ನ ಇಚ್ಛೆ ನೆರವೇರಲಿ ಅಂತ ಹೇಳ್ತಾ ನಿಮ್ಮ ಮದುವೆ ನಡೀತಾ ಇರೋದನ್ನು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ನಂತರ ರೇಖಿ ಪ್ರಥಮ ಪದವಿ ಅಭ್ಯಾಸ ಮಾಡುವವರು ತಮ್ಮ ಸ್ವಯಂ ಹೀಲಿಂಗನ್ನು ಮಾಡ್ಕೋಬೋದು. ದಿನದಲ್ಲಿ ಸಮಯ ಸಿಕ್ಕಾಗ ಇದೇ ಪ್ರಾರ್ಥನೆಯ ಜೊತೆಗೆ ಅನಾಹತ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರಗಳನ್ನು ಹೀಲಿಂಗ್ ಮಾಡ್ಕೋಬೇಕು.
2ನೇ ಪದವಿ ಪಡೆದವರು ಎಲ್ಲ ಚಿಹ್ನೆಗಳೊಂದಿಗೆ ದೂರ ಚಿಕಿತ್ಸೆಯನ್ನು ನಡೆಸ್ಬೋದು. ಹೀಲಿಂಗ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ನಿಮ್ಮ ಕೈಗಳಿಂದ ರೇಖಿ ಶಕ್ತಿಯು ಹರಿಯುತ್ತಿರುವುದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕೈಯಿಂದ ರೇಖಿ ಶಕ್ತಿ ಹರಿತಾ ಇದೆ ಅನ್ನೋದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಶಕ್ತಿ ಎಷ್ಟು ಕಾಲ ಹರಿತಾ ಇದೆ ಅಷ್ಟು ಕಾಲ ನೀವು ಹೀಲಿಂಗ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅಥವಾ ಸಮಯಾಧಾರಿತವಾಗಿ ಹೀಲಿಂಗ್ ಮಾಡೋದಾದರೆ ಕನಿಷ್ಠ 3 ನಿಮಿಷ ಮಾಡಿ ಯಾವುದಾದ್ರೂ ಒಂದು ಭಾಗಕ್ಕೆ. ಹಾಗೆಯೇ ಗರಿಷ್ಠ 20 ನಿಮಿಷಗಳ ಕಾಲ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಡಿಸ್ಟೆನ್ಸ್ ಹೀಲಿಂಗ್ ಆದರೂ ಹಾಗೆ ಮಾಡಬೇಕು, ಅಥವಾ ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋವಾಗಲೂ ಕೂಡ ಹಾಗೇ ಮಾಡಬೇಕು. ಹೀಲಿಂಗ್ ಮುಗಿದ ನಂತರ ರೇಖಿ ಗೈಡ್ಸ್, ರೇಖಿ ಏಂಜಲ್ಸ್, ರೇಖಿ ಗುರುಗಳಿಗೆ ಈ ಹೀಲಿಂಗ್ ಪ್ರಕ್ರಿಯೆಗೆ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಅದು ಹೇಗೆಂದರೆ, ನನಗೆ ಸೂಕ್ತವಾದಂತಹ, ಸುಂದರವಾದಂತಹ, ಅನುಕೂಲಸ್ಥರಾದಂತಹ, ನನಗೆ ಜೀವಮಾನದ ಪೂರ್ತಿ ಹೊಂದಿಕೊಂಡು ಹೋಗುವ, ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಲಕ್ಷಣವಾದ ಯೋಗ್ಯವಾದ ವ್ಯಕ್ತಿಯೊಂದಿಗೆ, ನಮ್ಮ ಎರಡೂ ಕುಟುಂಬದ ಗುರು ಹಿರಿಯರ ಒಪ್ಪಿಗೆಯೊಂದಿಗೆ, ಅವರ ಆಶೀರ್ವಾದದೊಂದಿಗೆ ನಿರ್ವಿಘ್ನವಾಗಿ ಈ ವರ್ಷದ ಡಿಸೆಂಬರ್ ಕೊನೆಯ ಒಳಗೆ ಇಂತಹ ಹಾಲ್ನಲ್ಲಿ ಅಥವಾ ದೇವಸ್ಥಾನದಲ್ಲಿ ನನ್ನ ಮದುವೆ ನೆರವೇರುವಂತೆ ಮಾಡಿ, ನಾನು ಸಂತೋಷ, ತೃಪ್ತಿ ಹಾಗೂ ನೆಮ್ಮದಿಯ ಸಾಂಸಾರಿಕ ಜೀವನವನ್ನು ನಡೆಸುವಂತೆ ಮಾಡಿದ ರೇಖಿಗೆ ಧನ್ಯವಾದಗಳು. ಈ ಹೀಲಿಂಗನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸಿದ ರೇಖಿ ಏಂಜಲ್ಸ್ಗಳಿಗೆ ಧನ್ಯವಾದಗಳು. ನನಗೆ ಈ ಹೀಲಿಂಗ್ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡಿದಂತಹ ರೇಖಿ ಗುರು ಪರಂಪರೆಗೆ ಧನ್ಯವಾದಗಳು. ನನ್ನ ದೀಕ್ಷಾ ಗುರುಗಳಿಗೆ ಅವರ ಹೆಸರು ಹೇಳಿಬಿಟ್ಟು ಅವರಿಗೆ ಧನ್ಯವಾದಗಳು. ಹೀಲಿಂಗ್ ಮಾಡಿದ ನನಗೂ ಧನ್ಯವಾದಗಳು. ಹೀಲಿಂಗ್ ಪಡೆದುಕೊಂಡ ನನಗೂ ಧನ್ಯವಾದಗಳು. ವಿಶ್ವಶಕ್ತಿಗೆ ಧನ್ಯವಾದಗಳು ಅಂತ ಹೇಳಿ, ರೇಖಿ ನಿನ್ನ ಇಚ್ಛೆ ನೆರವೇರಲಿ ಅಂತ ಹೇಳಬೇಕಾಗತ್ತೆ. ಇದಿಷ್ಟು ಪ್ರಾರ್ಥನೆಯ ಜೊತೆಗೆ ಮಾಡುವಂಥ ರೇಖಿ ಹೀಲಿಂಗ್ ಪ್ರಕ್ರಿಯೆ ಆಗಿರುತ್ತೆ. ಹಾಗಾದರೆ ನಾವು ಯಾವ ಕೋರಿಕೆಗಳನ್ನು ಹೀಲ್ ಮಾಡ್ಕೋಬೋದು, ಏನನ್ನು ಬೇಕಾದರೂ ರೇಖಿ ನೆರವೇರಿಸಿಕೊಡ್ತಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ಬೋದು. ಖಂಡಿತವಾಗ್ಲೂ ಇಲ್ಲ. ರೇಖಿ ನೀವು ಕೇಳಿದ್ದನ್ನೆಲ್ಲ ನೆರವೇರಿಸೋದಿಲ್ಲ. ರೇಖಿಗೆ ಸ್ವಯಂ ಅರಿವು ಇರೋದರಿಂದ ನಿಮಗೆ ಅಥವಾ ಬೇರೆಯವರಿಗೆ ತೊಂದರೆ ಆಗುವಂತಹ ದುರುದ್ದೇಶಪೂರಿತವಾದಂತಹ ಬೇಡಿಕೆಗಳನ್ನು ರೇಖಿ ಖಂಡಿತವಾಗಿಯೂ ಈಡೇರಿಸೋದಿಲ್ಲ. ಆದ್ದರಿಂದ ತಮ್ಮ ಉದ್ದೇಶ ಅಥವಾ ಕೋರಿಕೆ ಸರಿಯಾದ ರೀತಿಯಲ್ಲಿರಬೇಕು, ನ್ಯಾಯಯುತವಾಗಿರಬೇಕು. ಅದು ಸಾಮಾಜಿಕವಾಗಿ, ನೈತಿಕವಾಗಿ, ವೈಯಕ್ತಿಕವಾಗಿ, ಸಾಂಸಾರಿಕವಾಗಿ ಯಾರಿಗೂ ತೊಂದರೆ ಮಾಡದ, ಯಾರಿಗೂ ದ್ರೋಹ ಮಾಡದ ನೈಸರ್ಗಿಕವಾದಂತಹ ಕೋರಿಕೆ ಆಗಿರಬೇಕು. ಕೆಲವರು ಇರ್ತಾರೆ, ನಮ್ಮತ್ತೆ ಹಾಳಾಗಿ ಹೋಗಲಿ, ಸೊಸೆ ಮನೆ ಬಿಟ್ಟು ಹೋಗಲಿ, ಮಾವ ಬೇಗ ಪರಲೋಕ ಸೇರಿ ಅವರ ಆಸ್ತಿ ನಮಗೆ ದಕ್ಕಲಿ, ಬೇರೆಯವರ ಹೆಂಡತಿ ನನ್ನನ್ನು ಪ್ರೀತಿಸಿ ಜೊತೆಗೆ ಓಡಿ ಬರಲಿ, ಎದುರು ಮನೆಯವರು ನಾಶ ಆಗೋಗಲಿ, ನಮ್ಮ ನೆಂಟರಿಷ್ಟರಿಗೆ ಹೊಟ್ಟೆ ಉರಿಯುವಂತೆ ನಾವು ಬೆಳೆಯೋ ಥರ ಆಗಲಿ, ಯಾವುದೋ ಶ್ರೀಮಂತ ಹುಡುಗಿ ಅಥವಾ ಹುಡುಗ ನನ್ನನ್ನು ಪ್ರೀತಿಸಿ ಅವರ ಆಸ್ತಿ ನನ್ನದಾಗಲಿ, ಯಾರಿಗೋ ಮಕ್ಕಳಾಗದೇ ಇರಲಿ, ಗಂಡನ ಮನೆಯವರು ಹಾಳಾಗೋಗಲಿ, ಇನ್ಯಾರೋ ಪರೀಕ್ಷೆಯಲ್ಲಿ ಫೇಲ್ ಆಗಲಿ, ಅವರ ಅಹಂಕಾರ ಅಳಿದು ಹೋಗಲಿ, ಬೇರೆಯವರ ಆಸ್ತಿ ನಮ್ಮದಾಗಲಿ, ಬೇರೆಯವರ ದುಡ್ಡು ಕಳೆದು ಹೋಗಿ ಅದು ನಮಗೆ ಸಿಗಲಿ, ನನಗೆ 10 ಜನ ಹುಡುಗಿಯರು ಅಥವಾ ಹುಡುಗರು ಸಿಕ್ಕಿ ಎಂಜಾಯ್ ಮಾಡೋ ಥರ ಆಗಲಿ. ಹೀಗೆ ಈ ರೀತಿಯಾಗಿ ನಕಾರಾತ್ಮಕ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ರೇಖಿಯ ನೆರವನ್ನು ಕೇಳಕೂಡ್ದು. ಹೋಗ್ರಿ ಈ ಥರ ಯಾರಾದರೂ ಕೇಳ್ತಾರಾ ಅಂತ ನಿಮಗೆ ಅನಿಸ್ಬೋದು. ಆದರೆ ನಿಮಗೆ ಗೊತ್ತಿಲ್ಲ, ಇದು ತುಂಬ ಒಂದು ಮೇಲ್ಮಟ್ಟದ್ದು. ಇದಕ್ಕಿಂತ ಅತಿ ಹೀನಾಯವಾದದ್ದನ್ನು ಹೇಗಾದರೂ ಮಾಡಿ ಸಾಧಿಸಬೇಕು, ಅದಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ರೇಖಿಯವರಿಗೆ ಖಂಡಿತವಾಗಿಯೂ ಸಹಾಯ ಮಾಡೋದಿಲ್ಲ. ಬದಲಾಗಿ ಇದರಿಂದಾಗಿ ಅವರಿಗೆ ನಿಜವಾಗಿ ತೊಂದರೆ ಸಂಭವಿಸುತ್ತದೆ. ಹಾಗಾಗಿ ನಿಮಗೆ ನಿಜವಾಗಿ ನಿಮ್ಮ ಏಳಿಗೆಗೆ ಬೇಕಾದಂತಹ ಕೋರಿಕೆಗಳು, ಅದು ನಿಮ್ಮ ಆರೋಗ್ಯ ಸಂಬಂಧಿಯಾಗಿರ್ಬೋದು, ಮನಸ್ಸಿಗೆ ಇರುವಂಥದ್ದಾಗಿರ್ಬೋದು, ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಸಂಬಂಧಗಳನ್ನ ಸುಧಾರಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಾಗೆ ಸಾಮಾಜಿಕವಾಗಿ ನೀವು ಏಳಿಗೆ ಹೊಂದುವಂಥ ವಿಷಯಗಳಿಗೆ ಸಂಬಂಧಿಸಿದ್ದಾಗಿರ್ಬೋದು. ಅಂತಹ ಯಾವುದೇ ಕೋರಿಕೆಗಳನ್ನು ರೇಖೆಯ ಮೂಲಕ ಈಡೇರಿಸಿಕೊಳ್ಳುವಂಥ ಹಕ್ಕು ಮತ್ತು ಬಾಧ್ಯತೆ ಕೂಡ ನಿಮ್ಮದಾಗಿರುತ್ತೆ. ಮತ್ತು ನಿಮ್ಮ ಕೋರಿಕೆ ಯಾವಾಗಲೂ ಸ್ಮಾರ್ಟ್ ಆಗಿರಬೇಕು. ಹೀಗಿದ್ದರೆ ನಿಮ್ಮ ಆಕಾಂಕ್ಷೆಗಳು ಖಂಡಿತವಾಗಿಯೂ ಹಾಗೂ ಶೀಘ್ರವಾಗಿ ಕೈಗೂಡುತ್ತೆ. ಉದಾಹರಣೆಗೆ, ನಿಮಗೆ ಏನು ಬೇಕು,
ಯಾವುದಕ್ಕಾಗಿ ಹೀಲ್ ಮಾಡ್ಕೊಳ್ತಾ ಇದ್ದೀರಿ ಅದನ್ನು ಸ್ಮಾರ್ಟಾಗಿ ಕೇಳಬೇಕು. ಸ್ಮಾರ್ಟ್ ಅಂದ್ರೇನು? SMART ಅಂತ. ಎಸ್ ಅಂದರೆ ಸ್ಪೆಸಿಫಿಕ್ ಆಗಿರಬೇಕು, ಅಂದರೆ ನಿಮ್ಮ ಕೋರಿಕೆ ಖಚಿತವಾಗಿರಬೇಕು. ಅಂದರೆ ನಿಮಗೆ ಆರೋಗ್ಯ ಬೇಕೋ, ಹಣಕಾಸು ಬೇಕೋ, ಸಂಬಂಧ ಸರಿಯಾಗಬೇಕು, ಅದ್ರ ಬಗ್ಗೆ ನೀವು ಖಚಿತವಾಗಿರಬೇಕು. ಹಾಗೆಯೇ ಎಮ್ ಅಂದರೆ ಮೆಜರಬಲ್ ಆಗಿರಬೇಕು, ಅಂದರೆ ನಿಮಗೆ ಯಾವ ವಿಷಯದಲ್ಲಿ ಎಷ್ಟು ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಹಣವಾದರೆ 10 ಲಕ್ಷನೋ 10 ಕೋಟಿನೋ ಎಷ್ಟು ಬೇಕು ಅನ್ನೋದರ ಅಳತೆ ನಿಮಗೆ ಗೊತ್ತಿರಬೇಕು. ಎ ಅಂದರೆ ಅಚೀವಬಲ್ ಆಗಿರಬೇಕು, ಅಂದರೆ ನಿಮಗೇನು ಬೇಕು ಅದನ್ನು ನೀವು ನಿಜವಾಗೂ ಸಾಧಿಸುವ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ಒಂದು ಚಿಕ್ಕ ಊರಿನ ಪಂಚಾಯತಿ ಚುನಾವಣೆ ಬಗ್ಗೆನೂ ಗೊತ್ತಿಲ್ಲದೆ ವಯಸ್ಸು ಮೀರಿ ಹೋಗಿರುವಂತಹ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗುವಂತಹ ಗುರಿ ಇಟ್ಕೊಂಡ್ರೆ ಅದು ತಿರುಕನ ಕನಸಾಗುವಂತಹ ಸಾಧ್ಯತೆ ಇರುತ್ತೆ. ಸಾಧಿಸಲಾಗದ ಆಕಾಂಕ್ಷೆಗಳನ್ನು ರೇಖಿ ನಿಮ್ಮ ಮನಸ್ಸಿಂದ ಅಳಿಸಿಬಿಡುತ್ತೆ. ಆರ್ ಅಂದರೆ ರಿಲೆವೆಂಟ್ ಆಗಿರಬೇಕು. ನಿಮ್ಮ ಕೋರಿಕೆ ನಿಮ್ಮ ಸಾಧನೆಗೆ ಸಂಬಂಧಪಟ್ಟಿದ್ದಾಗಿರಬೇಕು. ನಿಮಗೆ ಏನು ಬೇಕೋ ಅದಕ್ಕೆ ಸಂಬಂಧಪಟ್ಟಿದ್ದನ್ನೇ ಕೇಳಬೇಕು. ಟಿ ಅಂದರೆ ಟೈಮ್ ಬೌಂಡೆಡ್, ಅಂದರೆ ನಿಮ್ಮ ಕೋರಿಕೆ ಎಷ್ಟು ಸಮಯದೊಳಗೆ ಈಡೇರಬೇಕು ಎಂಬ ಬಗ್ಗೆ ನಿಮಗೆ ಒಂದು ಖಚಿತತೆ ಇರಬೇಕು. ಮದುವೆ ಆದರೆ 1 ವರ್ಷ 2 ವರ್ಷದೊಳಗೆ ಆಗಲಿ, ಅಥವಾ ಯಾವುದೋ ಒಂದು ಪರೀಕ್ಷೆ IAS IPS ಏನೋ ಒಂದು ಪರೀಕ್ಷೆನ ತಗೊಳ್ತಾ ಇದ್ದೀರಿ ಅಂತಂದರೆ ಇಷ್ಟು ವರ್ಷದೊಳಗೆ ಅದನ್ನು ಮುಗಿಸ್ತೀನಿ ಎನ್ನುವಂತಹ ಒಂದು ಟೈಮ್ ಬಾಂಡಿಂಗ್ ಆಗಿರುವಂತಹ ಕೋರಿಕೆಯನ್ನು ಇಟ್ಕೊಂಡಿರಬೇಕು. ಸುಮ್ಮನೆ ನನಗೆ ಏನೋ ಒಂದು ಸಿಗಲಿ ಯಾವಾಗ ಸಿಗಬೇಕು ಅದು ಅನ್ನೋದ್ರ ಬಗ್ಗೆ ನಿಮಗೆ ಖಚಿತತೆ ಇಲ್ಲದೆ ಇದ್ದರೆ ಸಿಗುತ್ತೆ, ನಿಮಗೆ ಬೇಕಿಲ್ಲದೆ ಇರುವಾಗ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಿಷ್ಟು ರೇಖಿ ಪ್ರಾರ್ಥನೆಯ ವಿಧಾನ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ರೇಖಿ ದೀಕ್ಷೆ ಪಡೆದವರಾಗಿದ್ದರೆ ಈ ವಿಧಾನವನ್ನು ಉಪಯೋಗಿಸ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳು, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿ. ಅನುಮಾನಗಳಿದ್ದರೆ ಮೊದಲು ಸಣ್ಣ ಸಣ್ಣ ಆಸೆಗಳನ್ನು ಸಣ್ಣ ಸಮಯದಲ್ಲಿ ಈಡೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ನಂತರ ದೊಡ್ಡ ದೊಡ್ಡ ವಿಷಯಗಳನ್ನು ನೀವು ಪ್ರಯತ್ನ ಮಾಡ್ಬೋದು. ಜೀವನದಲ್ಲಿ ಆಸೆಗಳಿಗೆ ಯಾವುದು ದೊಡ್ಡದು ಚಿಕ್ಕದು ಅಂತ ಇಲ್ಲ. ರೇಖಿಯ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಅನಿಸುತ್ತೆ ಅದನ್ನು ನೀವು ಪ್ರಯತ್ನ ಮಾಡ್ತಾ ಹೋಗ್ಬೋದು. ಜೀವನದಲ್ಲಿ ನೀವು ಎಂದುಕೊಂಡಿದ್ದೆಲ್ಲ ನಿಮಗೆ ಸಿಗಲಿ, ನಿಮಗೆ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನೋಟಿಸ್ಟ್. ಧನ್ಯವಾದಗಳು.